ಬೆಂಗಳೂರಿನಲ್ಲಿ ಕೇರಳ ಪಾಲಿಟಿಕ್ಸ್ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆ ಕೇರಳದ ರಾಜ್ಯಸಭಾ ಸದಸ್ಯ ಎ ರಹೀಂ ಇಲ್ಲಿಗೆ ಬಂದು ಕೋಗಿಲು ಕ್ರಾಸ್ನಲ್ಲಿ ಮನೆಗಳ ತೆರವು ಏನಾಯಿತು ಅಲ್ಲಿನ ಜನರ ಜೊತೆಗೆ ಮಾತಾಡಿ ಹೋಗಿದ್ರು. ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಈ ವಿಚಾರ. ರಾಜ್ಯದ ವಿಷಯಗಳಿಗೆ ಕೇರಳ ಯಾಕೆ ಮೂಗು ತೂರಿಸ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಒತ್ತುವರಿ ತೆರವಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಒಂದ್ ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ನಿನ್ನೆ ಸಂಸದರು ಭೇಟಿ, ಇದೀಗ ಕೇರಳ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ಕೇರಳದ ಹಾಲಿ ಶಾಸಕ ಕೆಟಿ ಜಲೀಲ್ ಭೇಟಿ ಕೊಟ್ಟು ಅಲ್ಲಿನ ಜನರ ಜೊತೆಗೆ ಮಾತಾಡಿದ್ದಾರೆ. ಮುಸ್ಲಿಮರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಕೇರಳ ಶಾಸಕ ಜಲೀಲ್ ಅಂತ ಹೇಳಿ. ಸಂತ್ರಸ್ತರ ಸಮಸ್ಯೆ ಆಲಿಸಿದ್ದಾರೆ. ಅಲ್ಲಿ ಈಗ ಸಂತ್ರಸ್ತರ ಪರಿಸ್ಥಿತಿ ಹೇಗಿದೆ ಅಂತೆಲ್ಲ ಮಾತಾಡಿ ಅವರಿಗೆ ಸಮಾಧಾನ ಹೇಳುವಂತಹ ಒಂದು ಪ್ರಯತ್ನವನ್ನ ಜಲೀಲ್ ಅವರು ಮಾಡ್ತಾ ಇದ್ದಾರೆ. ಸೊ ಹೀಗೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಎರಡು ವಿಚಾರಗಳು. ಒಂದು, ನಮ್ಮ ಕರ್ನಾಟಕದ ವಿಚಾರ ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥದ್ದು, ತೆರವು ಮಾಡಿದರೆ ಅದನ್ನ ಅಡ್ರೆಸ್ ಮಾಡಬೇಕಾಗಿರುವಂಥವರು ನಮ್ಮ ಈ ಭಾಗದ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರದಲ್ಲಿರುವಂತಹ ನಾಯಕರುಗಳು. ಆದರೆ ಅವ್ರುಗಳು ಯಾರೂ ಬರ್ತಾ ಇಲ್ಲ. ಅವ್ರು ಬರಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಪಟ್ಟು. ಬಟ್ ಇದುವರೆಗೂ ಕೂಡ ಯಾವೊಬ್ಬ ಜನಪ್ರತಿನಿಧಿ ಕೂಡ ನಮ್ಮವರು, ನಮ್ಮ ಕನ್ನಡದವರು, ಬೆಂಗಳೂರಿನ ಜನಪ್ರತಿನಿಧಿಗಳು ಯಾರೂ ಕೂಡ ಅಲ್ಲಿ ಹೋಗಿ ಸಮಸ್ಯೆಯನ್ನು ಆಲಿಸಿಲ್ಲ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಕೇರಳದವರಿಗೆ ಯಾಕೆ ಬೇಕು ಈ ಒಂದು ವಿಚಾರ ಇಟ್ಕೊಂಡು ಕೇರಳದವ್ರು ಏನು ಪಾಲಿಟಿಕ್ಸ್ ಮಾಡ್ತಾ ಇದಾರ, ಕೇರಳದವ್ರಿಗೆ ಏನು ಕೆಲಸ ಇಲ್ಲಿ ಅನ್ನುವಂಥದ್ದು ಎರಡನೇ ವಿಚಾರ. ಯಾಕಂದ್ರೆ ಒಂದು ಕಡೆ ಸಿಎಂ ಸ್ವತಃ ಪಿಣರಾಯಿ ವಿಜಯನ್ ರಿಯಾಕ್ಟ್ ಮಾಡ್ತಾರೆ, ಇದಕ್ಕೆ ಟ್ವೀಟ್ ಮಾಡ್ತಾರೆ, ಖಾರವಾಗಿ ಪ್ರತಿಕ್ರಿಯಿಸ್ತಾರೆ. ಬುಲ್ಡೋಸರ್ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಾದ ನಂತರ ಕಾಂಗ್ರೆಸ್ನ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಹೌದು, ಅಫ್ಕೋರ್ಸ್ ಸಂತೋಷ್ ಲಾಡ್ ಮಾತಾಡಿದ್ರು, ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಬಟ್ ಯಾವೊಬ್ಬ ಜನಪ್ರತಿನಿಧಿಯು ಕೂಡ ಇಲ್ಲಿ ಬಂದು ಎಕ್ಸಾಕ್ಟ್ ಆಗಿ ಏನಾಗಿದೆ, ಹೌದು ನೀವು ಹೇಳೋ ಹಾಗೇನೆ ಇಲ್ಲಿ ಅಕ್ರಮವಾಗಿ ಇವರು ಮಾಡ್ಕೊಂಡಿದ್ರು ಮನೆಗಳನ್ನ, ಅದಕ್ಕೆ ನಾವು ತೆರವು ಮಾಡಿದೀವಿ ಅನ್ನುವಂಥದ್ದು ವಿಚಾರ. ಬಟ್ ಸ್ಟಿಲ್ ಇವರೆಲ್ಲರೂ ನಿಮ್ ಜನಾನೇ ಅಲ್ವಾ, ನೀವು ಯಾಕೆ ಬಂದು ನಿಮ್ಮ ಜನಗಳ ಹತ್ರ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಒತ್ತುವರಿ ತೆರವಿಗೆ ನೂರಾರು ಕುಟುಂಬಗಳಿಗೆ ಬೀದಿಗೆ ಬಿದ್ದಿದೆ. ಮನೆ ನಾಶ ಆದ್ರೂ ಕೂಡ ಪಾಪ ಅಲ್ಲೇ ಟಾರ್ಪಲ್ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಜನ. ನಾವಿಲ್ಲಿ ಬಿಟ್ಟು ಹೋಗಲ್ಲ, ನಾವು ಈ ಜಾಗ ಬಿಟ್ಟು ಅಂತ ಹೇಳ್ತಾರೋ. ಈ ಲೇಔಟ್ ಬಿಟ್ಟು ನಾವು ಕದಲಲ್ಲ, ಇಲ್ಲಿಗೆ ಬರಬೇಕು, ನಮ್ಮ ಜನಪ್ರತಿನಿಧಿಗಳು ನಮ್ಮ ಜೊತೆಗೆ ಮಾತಾಡಬೇಕು ಅನ್ನೋದು ಇವರ ಒಂದು ಬಿಗಿಪಟ್ಟು. ಇವ್ರು ಕೇಳ್ತಿರೋದ್ರಲ್ಲೂ ಅರ್ಥ ಇದೆ. ಅವ್ರು ಹೇಳೋದು, ನಾವು ಇಂದು ನಿನ್ನೆ ಬಂದು ಇಲ್ಲಿ ಇರೋರಲ್ಲ, ನಾವು ಸುಮಾರು 30 ವರ್ಷದಿಂದ ಇಲ್ಲಿದ್ದೀವಿ, ಆಧಾರ್ ಕಾರ್ಡ್ ನಮಗೆ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ವೋಟರ್ ಐಡಿ ಇದೆ, ನಾವು ಹೋಗಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ವೋಟ್ ಹಾಕಿಸ್ಕೊಂಡಿರೋರು ಎಲ್ಲಿ ಹಾಗಾದ್ರೆ? ಯಾಕೆ ಅವ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಸರ್, ಸರ್ಕಾರದಿಂದ ಅಂತಕ್ಕೂ ಯಾವುದು ವ್ಯವಸ್ಥೆ ಏನು ಊಟದೇನು ಗಂಜಿ ಕೇಂದ್ರಗಳು ಯಾವುದು ಮಾಡಿಲ್ಲ. ಎಎಂಎಂ ಅನ್ನೋರು ಅವರು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಆಮೇಲೆ ಯಾರೋ ಬಂದು ಟಾರ್ಪಲ್ಗಳು ಅವ್ರು ಕೊಟ್ಟು, ಕೆಲವ್ರು ಕೊಟ್ಟರು, ಕೆಲವರು ದಾನಿಗಳು ಬಂದರು, ಕಂಬಳಿಗಳು, ಶಾಲುಗಳು, ಟೋಪಿಗಳು, ಸ್ವೆಟರ್ಗಳು ಕೊಟ್ಟರು. ಅಕಸ್ಮಾತಾಗಿ ಇವ್ರುಗಳು ಏನಾದರೂ ಮುನಾಜಪ್ಪನವರು, ಅಯ್ಯುಬಣ್ಣವರು, ಈ ವಸೀಮಣ್ಣವರು ಮತ್ತು ವಿಜಯಣ್ಣವರು ಆ ಡೆಮೊಲೇಷನ್ ಮಾಡೋ ದಿವಸ ಇವ್ರೇನಾದರೂ ಮುಂದೆ ಇಲ್ಲದೆ ಇದ್ದಿದ್ದರೆ ಎಷ್ಟೋ ಜನ ಅಸಹಾಯಕರಿಗೆ ತುಂಬ ಹಿಂಸೆಯಾಗಿ ತುಂಬ ನೊಂದ್ಕೊತಾ ಇದ್ರು. ಆಮೇಲೆ ಎಷ್ಟೋ ಜನ ಜೀವ ಕಳ್ಕೊಳ್ಳೋ ಒಂದು ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ರು. ಇವ್ರುಗಳೆಲ್ಲರೂ ತಾಳ್ಮೆಯಿಂದ ಇರ್ರಿ, ನಾವುಗಳು ನಿಮ್ಮ ಜೊತೆ ನಿಂತ್ಕೊಳ್ತೀವಿ, ನಿಮ್ಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ನಾವೆಲ್ಲರೂ ಹೋರಾಟ ಮಾಡೋಣ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಇವರು ಜನಗಳಿಗೆ ಒಂದು ಸಮಾಧಾನ ಮಾಡಿದ್ರಿಂದ ಜನಗಳು ಆ ನಂಬಿಕೆ ಮೇಲೆ ಸಮಾಧಾನವಾಗಿ ಅವ್ರವರು ಎಲ್ಲೆಲ್ಲಿ ಇದು ಮನೆಗಳು ಕೆಡವವ್ರೆ ಅಲ್ಲಲ್ಲೇ ಇದ್ದಾರೆ. ಈ ಕೊರಿಯಾ ಚಳಿನಲ್ಲಿ ನಮ್ಮ ಜೊತೆಗೆ ನಮ್ಮ ಸಂಘಟನೆಯವರು ಸಹ ಇಲ್ಲೇ ಇದ್ದಾರೆ, ನಮ್ಮ ಜೊತೆಗಳೆಲ್ಲ ಇದ್ದಾರೆ. ಸರ್ಕಾರದವ್ರಿಗೆ ಕೇಳೋದಿಷ್ಟೇ, ನಿರಾಶ್ರಿತರಿಗೆ ಆಶ್ರಯ ಬೇಕು. ಅವ್ರೇನು ಮೂಲ ಸೌಕರ್ಯ ಸೌಲಭ್ಯಗಳನ್ನೆಲ್ಲ ಕಳ್ಕೊಂಡಿದ್ದಾರೆ, ಅದನ್ನ ಮತ್ತೆ ಅವ್ರಿಗೆ ಪಡ್ಕೊಳ್ಳೋ ಒಂದು ಹಕ್ಕಿದೆ, ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಸರ್ಕಾರದು. ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಲ್ಲಿರುವಂಥದ್ದು. 20 ವರ್ಷದಿಂದ ಅಂದರೆ ಇದು ಯಾರೋ ಬಂದು ಕೊಟ್ಟಿರೋದು ಅಥವಾ ಇನ್ನೊಂದು ಅಲ್ಲ. ಏನೋ ಖಾಲಿ ಜಾಗ ಇದೆ, ಗೋಮಾಳ ಜಾಗ, ಗೌರ್ಮೆಂಟ್ ಜಾಗ. ಸರ್ಕಾರ ಹೇಳುತ್ತಲ್ಲ, ಸರ್ಕಾರನೂ ಹೇಳುತ್ತೆ ಗೌರ್ಮೆಂಟೇ ನಿಮ್ಮದು ಅಂತ. ಅದೇ ಥರ ಬಂದು ಏನೋ ಇರೋಕ್ಕೆ ಮನೆ ಇಲ್ಲ ಅಂತ ರೋಡ್ ಮೇಲೆ ಇರೋ ಗುಡ್ಸ್ಗಳು ಹಾಕ್ಕೊಂಡಿರೋರು ಅವರು ಇವರು ಬಂದು ಇಲ್ಲೇನೋ ಒಂದು ಕಟ್ಟಡ ಕಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಇರ್ತಾಯಿದ್ರು. ಸೊ ಮೊನ್ನೆ 20ನೇ ತಾರೀಕು ಸಡನ್ನಾಗಿ ಏನು ಹೇಳ್ದಿರ ಮಾಡ್ದಿರ ಇಲ್ಲ ಸರ್, ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ ಸರ್. ಅಟ್ಲೀಸ್ಟ್ ನಾವು ಅವತ್ತು ಸೊ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಸದ್ದು ಮಾಡ್ತಾ ಇದೆ. ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಹಿಂಗ್ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಈಗ ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಜಮೀರ್ ಅಹಮದ್ ಖಾನ್ ಇನ್ನೇನು ಹೋಗ್ತಾರಂತೆ, ಈಗ ಇನ್ನೂ ಕೂಡ ಬಂದಿಲ್ಲ ಅವರು.
ಇವತ್ತು ಕೋಗಿಲು ಲೇಔಟ್ಗೆ ನಾನು ಹೋಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. 8 ದಿನ ಬೇಕಿತ್ತ ನಿಮಗೆ ಇಲ್ಲಿ ಬಂದು ಭೇಟಿ ಕೊಡೋದಕ್ಕೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನ ನಾವು ಹೇಳಿದೀವಿ, ಇವತ್ತು ಸ್ಥಳಕ್ಕೆ ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿನ ಜನ ಹೇಳ್ತಾರೆ. ಸಚಿವರು ಸ್ಥಳಕ್ಕೆ ಬಂದ ಮೇಲೆ ಮುಂದೆ ನಿರ್ಧಾರ ಮಾಡ್ತೀವಿ, ನಾವು ಇಲ್ಲಿಂದ ಹೋಗ್ಬೇಕೋ ಬೇಡವೋ ಅನ್ನುವಂಥದ್ದನ್ನ ನೆಕ್ಸ್ಟ್ ತೀರ್ಮಾನ ಮಾಡ್ತೀವಿ ಅಂತ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಗಂಜಿ ಕೇಂದ್ರ ತೆರೆದಿದ್ದಾರೆ. ಬಟ್ ಅಲ್ಲಿಗೆ ಹೋದ್ರೆ ಇಲ್ಲಿ ನಮಗೆ ಮತ್ತೆ ವಾಪಸ್ ಬರೋದಕ್ಕೆ ಬಿಡಲ್ಲ, ಬೇಲಿ ಹಾಕ್ಬಿಟ್ಟು ಎಲ್ಲವನ್ನೂ ಕೂಡ ಕೆಡವಾಕ್ಬಿಡ್ತಾರೆ, ನಾವು ಹೋಗಲ್ಲ ಇಲ್ಲಿಂದ ಅನ್ನುವಂಥದ್ದು ಇಲ್ಲಿನ ಜನರ ಪಟ್ಟು. ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಮಾತಾಡಿ ಕೆ.ಸಿ. ವೇಣುಗೋಪಾಲ್ ಅವರು ಸ್ವತಃ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಕಾಂಗ್ರೆಸ್ನ ನಾಯಕರುಗಳು ಸ್ಥಳಕ್ಕೆ ಬರುವಂತದ್ರ ಬಗ್ಗೆ ಮನಸ್ಸು ಮಾಡ್ತಾ ಇದ್ರು, ಬಟ್ ಇನ್ನೂ ಬಂದಿಲ್ಲ, ಇನ್ನೂ ಕೂಡ ಬರೋದ್ರಲ್ಲೇ ಇದ್ದಾರೆ. ಬಹುಶಃ 8 ದಿನ ಏನಾಗಿದೆಯಲ್ಲ ಅವತ್ತಿಂದ ಹೊರಟುಬಿಟ್ಟಿದ್ರೆ ಕಾಲ್ನಡಿಗೆಯಲ್ಲಿ ಬಂದಿದ್ರು ಇಷ್ಟೊತ್ತಿಗೆ ಬಂದು ತಲುಪಿರೋರು ಇವರು. ಬಟ್ ಇದುವರೆಗೂ ಕೂಡ ಆ ಮನಸ್ಸನ್ನ ಮಾಡಿಲ್ಲ ಜನಪ್ರತಿನಿಧಿಗಳಾಗಿರೋರು. ಸರ್, ದಿನಾಂಕ 20ನೇ ತಾರೀಕು ಡಿಸೆಂಬರ್ 2025 ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ 300 ಮನೆಗಳನ್ನು GBA ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಪೊಲೀಸು ಎಲ್ಲ ಸೇರಿ ಧ್ವಂಸ ಮಾಡಿ ಎಳೆ ಮಕ್ಕಳನ್ನ ಮತ್ತು ಮಹಿಳೆಯರನ್ನು, ವೃದ್ಧರನ್ನ ಇವ್ರನ್ನೆಲ್ಲ ಸೇರಿ ಚಳಿಯಲ್ಲಿ ಬೀದಿಗೆ ಬಿಟ್ಟವ್ರೆ. ಶನಿವಾರ ಲಗಾಯಿತು. ಇದುವರೆಗೂ ಕೂಡ ಸರ್ಕಾರ ಈ ಕಡೆ ಗಮನ ಕೊಡಲೇ ಇಲ್ಲ. ಇವತ್ತು ಕೂಡ ಚಳಿಯಿಂದ ಮೈ ಚಳಿಯಿಂದ ಪಾಪ ಮಕ್ಕಳು ಬೀದಿಗೆ ಬಿದ್ದವ್ರೆ. ಮಕ್ಕಳಿಗೆ ಹಾಲಿಲ್ಲ, ಶುದ್ಧವಾದ ಕುಡಿಯೋ ನೀರಿಲ್ಲ, ಊಟೋಪಚಾರ ಇಲ್ಲ, ಯಾವುದೂ ಇಲ್ಲ. ನಾವು GBA ಅಧಿಕಾರಿಗಳಿಗೆ, ಕಮಿಷನರ್ನ ಮನವಿ ಕೊಟ್ಟು ಅವರಿಗೆ ಗಂಜಿ ಕೇಂದ್ರ ತೆರೀರಿ, ಪುನರ್ವಸತಿಗಾಗಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿರಿ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಇದುವರೆಗೂ ಸ್ಪಂದಿಸೇ ಇಲ್ಲ. ನಿನ್ನೆ ಜಬೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿ, ವಸತಿ ಸಚಿವರನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡಿದ ನಂತರ ಒಂದು ಬೆಳವಣಿಗೆ ಆಗಿದೆ. ಇವರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ CM ಹೇಳಿದ್ದಾರೆ. ಸೊ ಇವತ್ತು ಸ್ಥಳಕ್ಕೆ CM ಇಬ್ರಾಹಿಂ ಕೂಡ ಹೋಗಿದ್ರು. ಸರ್ಕಾರದ ವಿರುದ್ಧ CM ಇಬ್ರಾಹಿಂ ಸಿಡಿಮಿಡಿಗೊಂಡು ಮಾತಾಡಿದ್ದಾರೆ. ನಿವಾಸಿಗಳನ್ನ ಮುಟ್ಟಿದ್ರೆ ರಾಜ್ಯಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಇವಾಗ ಪ್ರಚೋದನಕಾರಿಯಾಗಿ ಹೇಳುವಂತ ವಿಚಾರ ಅಲ್ಲ ಇದು. ರಾಜ್ಯ ಸರ್ಕಾರಕ್ಕೆ CM ಇಬ್ರಾಹಿಂ ಏನೋ ಅವ್ರದೇ ಧಾಟಿಯಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಎಲೆಕ್ಷನ್ ಅಲ್ಲಿ ವೋಟ್ ಬೇಕು, ಹಾಗಾದ್ರೆ ಮುಸ್ಲಿಮರು ಬೇಡವಾ? ಸೊ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಪ್ರಶ್ನೆ ಅಲ್ಲ, ಮೊದಲಿಗೆ ಮಾನವೀಯತೆ, ಮನುಷ್ಯರು, ಇವರೆಲ್ಲರೂ ಕೂಡ ಮನುಷ್ಯರು. ಅವರಿಗಾಗಿರುವಂಥ ತೊಂದರೆ ಈ ಜಾಗದಲ್ಲಿ ಬೇರೆ ಯಾವುದೇ ಸಮುದಾಯದವರು ಇದ್ರೂ ಕೂಡ ಇದ್ರ ಬಗ್ಗೆ ಮಾತಾಡಲೇಬೇಕಾಗಿರುವಂಥ ವಿಚಾರ ಇದು. ಯಾಕಂದ್ರೆ ನೀವು ಇದನ್ನ ಒತ್ತುವರಿ ಮಾಡ್ಕೊಂಡು ಇವ್ರು ಕುತ್ಕೊಬಿಟ್ಟಿದ್ದಾರೆ, ಅಕ್ರಮವಾಗಿದ್ದಾರೆ ಅನ್ನುವಂಥದ್ದಿದ್ರೆ ಇವ್ರು ನಿಮ್ ಜನಾನೇ ತಾನೇ. ಇವ್ರ ಹತ್ರ ನಿಮಗೆ ವೋಟ್ ಬೇಕು, ಹಾಗಾದ್ರೆ ಬೇಡ, ಇವ್ರ ಹತ್ರ ವೋಟ್ ತಗೋಬೇಡಿ. ಹಾಗಾದ್ರೆ ಇವ್ರಿಗೆ ಯಾವುದೇ ID ಕಾರ್ಡು, ಇವ್ರಿಗೆ ಯಾವುದೋ ಆಧಾರ್ ಕಾರ್ಡ್ ಯಾಕೆ ಮಾಡ್ಕೊಟ್ರಿ? ಹಾಗಾದ್ರೆ ID ಕಾರ್ಡ್ ಮಾಡಿಸಿ ಇವ್ರ ಹತ್ರ ವೋಟ್ ತಗೊಳಕ್ಕೆ ನಿಮಗೆ ಜನ ಬೇಕು, ಆದ್ರೆ ಇವ್ರ ಸಮಸ್ಯೆ ಬಂದಾಗ ಇವ್ರ ಸಮಸ್ಯೆನ ಆಲಿಸೋದಕ್ಕೆ ನೀವು ಬರೋದಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇವತ್ತು CM ಇಬ್ರಾಹಿಂ ಕೂಡ ಸ್ವಲ್ಪ ಆಕ್ರೋಶದ ಭರಿತವಾಗಿ ಮಾತಾಡಿದ್ದಾರೆ. ಮುಸ್ಲಿಮ್ಸು ಹಿಂದುಳಿದವರೆಲ್ಲ ಒಂದಾಗಿ ಬಂದಿದ್ದೀವಿ. ಇಲ್ಲಿ ಬರ್ದೇ ಇದ್ರೆ ನಾಡ್ದ್ರಿಂದ ನಾವು ಇಲ್ಲಿ ಚಳವಳಿ ಶುರು ಮಾಡ್ತೀವಿ. ಇಲ್ಲಿ ಯಾರಾದರೂ ಬಂದು ಮುಟ್ಟಿದ್ರೆ ನಮ್ಮ ಹೆಣ ಫಸ್ಟ್ ಹೋಗ್ಬೇಕಾಗತ್ತೆ ಇಲ್ಲಿಂದ. ಕೇರಳ ಮುಖ್ಯಮಂತ್ರಿ ಜ್ಞಾನೋದಯವಾಗಿದೆ ಇವತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದ್ರೇನ್ರಿ? ನಿಮಗೆ ಗೊತ್ತಿಲ್ಲ ಇಲ್ಲಿ 300 ಜನ ಬಡವರು ಸತ್ತಿದ್ದಾರೆ ಅಂತ? ಇಲ್ಲೇ ಕೃಷ್ಣ ಬೈರೇಗೌಡ ಅವನಲ್ಲ, ಕುಂಟ ಬೈರೇಗೌಡನ ಮಗ, ಇವ್ರ ಹತ್ರ ಓಟ್ ತಗೊಂಡಾಗ ನಿನಗೆ ಗೊತ್ತಿರ್ಲಿಲ್ಲನಪ್ಪ? ಇವರೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಸಿಲ್ವೇನ್ರಯ್ಯ? ದಲಿತರು ಓಟ್ ಬೇಕು, ಸಾಬರು ಓಟ್ ಬೇಕಾಗ ನೀವು ಕೈಕಾಲು ಕಟ್ತೀರಿ.